ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಕೂಲ್ ಆಫ್ ಕಿಚನ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರೋಂಥ ಅಗಸೆ ಬೀಜದ ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಏನೇನು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರೋದು ಅಗಸೆ ಬೀಜ, ಹಸಿ ಅಗಸೆ ಬೀಜದಿಂದ ಮಾಡಿರೋಂಥ ಅಗಸೆ ಬೀಜದ ಪುಡಿ. ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು ನೀವು. ಇದು ನೀವು ಮಜ್ಜಿಗೆ ಮಾಡೋದಕ್ಕೆ ಮುಂಚೆನೆ ಮಾತ್ರ ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ಮೊದಲೇನೆ ಪುಡಿ ಮಾಡಿಟ್ಬಿಟ್ರೆ ಇದು ಆಕ್ಸಿಡೈಸ್ ಆಗೋಗುತ್ತೆ. ಇದರಲ್ಲಿ ಯಾವ ಸತ್ವನೂ ಇರೋದಿಲ್ಲ, ಎಲ್ಲ ಸತ್ವ ಎಲ್ಲ ಹೊರಟೋಗ್ಬಿಡುತ್ತೆ ನೀವು ಮೊದಲೇ ಇದನ್ನು ಜಾಸ್ತಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ. ಹಾಗಾಗಿ ಅಗಸೆ ಬೀಜದ ಮಜ್ಜಿಗೆ ಮಾಡೋದಕ್ಕೆ ಮುಂಚೆ ಇದನ್ನು ಪುಡಿ ಮಾಡಬೇಕು. ಜೊತೆಗೆ ಈ ಮಜ್ಜಿಗೆ 15 ನಿಮಿಷದ ಒಳಗೆ ನೀವು ಇದನ್ನು ಸೇವಿಸಬೇಕಾಗುತ್ತೆ. ಸೊ ಈಗ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನ ನೋಡೋಣ. ಮೊದಲಿಗೆ ಮೊಸರು ಬೇಕಾಗುತ್ತೆ. ನಾನು ಹೇಳ್ದಾಗೆ ಇದನ್ನು ಈಗ ತಾನೇ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಹಸಿ ಅಗಸೆ ಬೀಜದಿಂದ ಮಾಡ್ಕೊಂಡಿರೋಂಥ ಪುಡಿ ಇದು. ನಂತರ ಇದು ಮೆಂತ್ಯದ ಪುಡಿ, ರುಚಿಗೆ ಉಪ್ಪಿದು, ಅರಿಶಿನ, ಆಮೇಲೆ ರೋಸ್ಟೆಡ್ ಜೀರಿಗೆ ಪುಡಿ, ಇದು ಹುರಿದಿರೋಂಥ ಜೀರಿಗೆ ಪುಡಿ, ಮತ್ತು ಇದು ಚಕ್ಕೆ ಪುಡಿ. ಇದಿಷ್ಟು ಅಗಸೆ ಮಜ್ಜಿಗೆ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು. ಈಗ ಅದು ಮಾಡೋ ವಿಧಾನ ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ಪುಟ್ಟ ಮಿಕ್ಸಿಗೆ ಸ್ವಲ್ಪ ಅಗಸೆ ಬೀಜದ ಪುಡಿ ಹಾಕೊತಾ ಇದ್ದೀನಿ. ಇದು ನಾನು ಒಬ್ಬರಿಗೆ ಬೇಕಾಗಿರೋಷ್ಟು ಮಾತ್ರ ನಾನು ತೋರಿಸ್ತಿದ್ದೀನಿ. ಜಾಸ್ತಿ ಜನಕ್ಕೆ ಮಾಡಬೇಕು ಅಂದರೆ ಇದನ್ನು ಇನ್ನೂ ಜಾಸ್ತಿ ಪುಡಿ ಮಜ್ಜಿಗೆ ಎಲ್ಲ ಹಾಕ್ಕೊಂಡು ಹೆಚ್ಚಿಸ್ಕೋಬೋದು. ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಹುರಿದ ಜೀರಿಗೆ ಪುಡಿ, ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಪುಡಿ, ಒಂದು 1/4 ಚಮಚದಷ್ಟು ಚಕ್ಕೆ ಪುಡಿ, ಮತ್ತು ಒಂದು 1/4 ಚಮಚದಷ್ಟು ಅರಿಶಿನ, ಮತ್ತು ಮೊಸರು. ಇದಿಷ್ಟನ್ನು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ. ಈಗ ಇದರ ಮುಚ್ಚಳನ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ಈಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಹೆಚ್ಚಿಸ್ಕೋಬೇಕು. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನೀವು ಬೇಡ ಅನ್ನೋದಾದರೆ ಇದನ್ನು ಸ್ಕಿಪ್ ಮಾಡ್ಬೋದು, ಬೇಕು ಅನ್ನೋರು ಹಾಕ್ಬೋದು. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದನ್ನು ರುಬ್ಕೋಬೇಕು. ಮತ್ತೆ ಇದನ್ನು ರುಬ್ಕೊಳ್ಳೋಣ. ಇವಾಗ ಇದನ್ನು ರುಬ್ಕೊಂಡಾಗಿದೆ. ಇಷ್ಟೇ ಸ್ನೇಹಿತರೆ, ಅಗಸೆ ಮಜ್ಜಿಗೆ ರೆಡಿಯಾಗಿದೆ. ಸ್ನೇಹಿತರೆ, ಅಗಸೆ ಬೀಜದಲ್ಲಿ ಫೈಬರ್, ಮೆಗ್ನೀಷಿಯಂ ಮತ್ತು ಒಮೆಗಾ 3 ಇದು 3 ಹೇರಳವಾಗಿದೆ. ಸೊ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದಕ್ಕೆ ಯಾವುದೇ ಏಜನ್ನು ಮಿತಿಯಿಲ್ಲ. ಯಾವ ಏಜ್ನವರಾದರೂ ಸರಿ ಈ ಡ್ರಿಂಕ್ನ ಕುಡಿಬೋದು. ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಡೈಲಿ ದಿನ ಒಂದ್ಸಲ ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಈ ಅಗಸೆ ಮಜ್ಜಿಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರಿಗೆ ತುಂಬ ಒಳ್ಳೆ ಡ್ರಿಂಕ್ ಇದು. ಆಮೇಲೆ ಹೃದಯದ ಸಮಸ್ಯೆ ಇರೋರಿಗಂತೂ ತುಂಬಾ ಉತ್ತಮವಾಗಿರುತ್ತೆ ಇದು. ನಂತರ ಕ್ಯಾನ್ಸರ್ ಇದನ್ನು ತಡೆಗಟ್ಟುವಂತಹ ಗುಣ ಕೂಡ ಈ ಫ್ಲ್ಯಾಕ್ಸ್ ಸೀಡ್ಸ್ ಮಜ್ಜಿಗೆಗೆ, ಅಗಸೆ ಮಜ್ಜಿಗೆಗೆ ಇದೆ. ನಾನು ಹೇಳಿದ್ದಾಗೆ ಈ ಅಗಸೆ ಬೀಜದ ಮಜ್ಜಿಗೆ ಮಾಡೋದಕ್ಕೆ ಮುಂಚೆ ಮಾತ್ರ ಅಗಸೆ ಬೀಜನ ನೀವು ಪುಡಿ ಮಾಡ್ಕೋಬೇಕು. ಇವತ್ತಿನ ನಮ್ಮ ವಿಡಿಯೋದ ಈ ಆರೋಗ್ಯಭರಿತವಾದ ಅಗಸೆ ಮಜ್ಜಿಗೆ ವಿಡಿಯೋ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ. ನಿಮ್ಮ ಆರೋಗ್ಯ ಉತ್ತಮವಾಗಿರಲಿ ಅಂತ ನಾನು ಹಾರೈಸ್ತೀನಿ.
ಇತರರ ಆರೋಗ್ಯ ಬಗ್ಗೆನೂ ನಿಮಗೆ ಕಾಳಜಿ ಇದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ನಲ್ಲಿ ಶೇರ್ ಮಾಡಿ ಅವರ ಆರೋಗ್ಯನೂ ಉತ್ತಮವಾಗಿರಲಿ ಅಂತ ಹಾರೈಸಿ. ಮತ್ತು ಈ ಮಜ್ಜಿಗೆಯಿಂದ ನಿಮಗೆ ಉಪಯೋಗ ಆದಲ್ಲಿ ಇದರ ಬಗ್ಗೆ ಕಮೆಂಟ್ಸ್ನ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತಿನ ಈ ಅಗಸೆ ಮಜ್ಜಿಗೆ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ನಿಮಗೆ ಇಷ್ಟ ಆದಲ್ಲಿ ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.